ಮಲೆನಾಡ ಮಾತುಕತೆಗೆ ಸ್ವಾಗತ. ನಾವಿವತ್ತು ಕುಂಬಳಕಾಯಿಯಲ್ಲಿ ಯಾವ ರೀತಿ ಒಂದು ಪರಾಗಸ್ಪರ್ಶವನ್ನು ಮಾಡ್ತಾರೆ ಅಂತ ನೋಡೋಣ. ಈಗ ನೀವು ನೋಡ್ತಾ ಇರೋದು ಗಂಡು ಹೂವು. ಇದರ ತೊಟ್ಟಿನ ಮೇಲ್ಭಾಗ ಉಬ್ಬು ಇರೋದಿಲ್ಲ. ಅದೇ ಇದು ಹೆಣ್ಣು ಹೂವು. ಇದರ ಮೇಲ್ಭಾಗ, ತೊಟ್ಟಿನ ಮೇಲ್ಭಾಗ ಸ್ವಲ್ಪ ಉಬ್ಬಿರುತ್ತದೆ. ಅಂದರೆ ನಾವು ಬಲ್ಜ್ ಆಗಿರೋ ಓವರಿ ಅಂತ ಹೇಳ್ತೇವೆ. ಇದು ಬೆಳಗಿನ ಜಾವ ಅರಳಿರ್ತಕ್ಕಂತಹ ಒಂದು ಗಂಡು ಹೂವಿನ ಗುಂಪು. ಇದನ್ನು ನೀವು ನೋಡ್ಬೋದು. ಇಲ್ಲಿ ಪರಾಗರೇಣುಗಳಿವೆ. ಅದೇ ರೀತಿ ಇದು ಹೆಣ್ಣು ಹೂವು. ನೀವು ಇಲ್ಲಿ ಸರಿಯಾಗಿ ನೋಡಬಹುದು ಅದು ಯಾವ ರೀತಿ ಒಂದು ಉಬ್ಬಿದೆ ಅಂತ. ಈ ಹೂಗಳನ್ನು ಒಂದು ದಿನ ಮೊದಲೇ ನಾವು, ಅಂದರೆ ಸಂಜೆಯ ವೇಳೆ ಅದಕ್ಕೆ ಬ್ಯಾಗಿಂಗ್ ಮಾಡಬೇಕು. ಯಾಕೆಂದರೆ ನಾವಿಲ್ಲಿ ಸ್ವಪರಾಗಸ್ಪರ್ಶ ಮಾಡ್ತಾ ಇದ್ದೇವೆ. ಆದ ಕಾರಣ ಒಂದು ದಿನ ಮೊದಲೇ ನಾವು ಇದಕ್ಕೆ ಬಟರ್ ಪೇಪರಿಂದ ಬ್ಯಾಗಿಂಗನ್ನು ಮಾಡಿಡಬೇಕಾಗುತ್ತೆ. ಯಾಕೆಂದರೆ ಕ್ರಾಸ್ ಪಾಲಿನೇಷನ್ನ ನಾವಿಲ್ಲಿ ಅವಾಯ್ಡ್ ಮಾಡೋದಕ್ಕೆ. ಅದೇ ರೀತಿ ಮಾರನೇ ದಿನ ಬೆಳಿಗ್ಗೆ ಬಂದು ನಾವಿದಕ್ಕೆ ಪಾಲಿನೇಷನನ್ನು ಅಥವಾ ಪರಾಗಸ್ಪರ್ಶವನ್ನು ಮಾಡ್ತೇವೆ. ಇದು ನೋಡಿ ಹೆಣ್ಣು ಹೂವು. ಇದು ಈಗ ಪರಾಗಸ್ಪರ್ಶಕ್ಕೆ ಸಿದ್ಧವಾಗಿದೆ. ಅದೇ ರೀತಿ ಇದು ಪರಾಗಸ್ಪರ್ಶಕ್ಕೆ ಸಿದ್ಧವಾಗಿರೋ ಗಂಡು ಹೂವು. ಈ ರೀತಿ ಅದರ ದಳವನ್ನು ತೆಗೆದು ಈ ಪರಾಗ ರೇಣುಗಳನ್ನು ಈ ಹೆಣ್ಣು ಹೂವಿನ ಒಂದು ಸ್ಟಿಗ್ಮಾದ ಮೇಲೆ ನಾವು ಅದನ್ನು ಈ ರೀತಿಯಾಗಿ ಉದುರಿಸ್ಬೇಕು ಮತ್ತು ಸ್ಮಿಯರ್ ಮಾಡಬೇಕು. ಈ ರೀತಿ ಮಾಡಿದಾಗ ಅಷ್ಟೇ ಸ್ವಪರಾಗಸ್ಪರ್ಶ ಆಗಲಿಕ್ಕೆ ಸಾಧ್ಯ. ಈ ರೀತಿ ಮಾಡಿದ ನಂತರ ನಾವು ಮತ್ತೆ ಅದಕ್ಕೆ ಬಟರ್ ಪೇಪರಿಂದ ಬ್ಯಾಗಿಂಗ್ ಮಾಡಬೇಕು. ಯಾಕೆಂದರೆ ಯಾವುದೇ ರೀತಿ ಕಂಟಾಮಿನೇಷನ್ ಆಗಿ ಮತ್ತೆ ಕ್ರಾಸ್ ಪಾಲಿನೇಷನ್ ಆಗಬಾರ್ದು ಅಂತ. ಯಾವ ಬಳ್ಳಿಯ ಹೆಣ್ಣು ಹೂವಿಗೆ ಪರಾಗಸ್ಪರ್ಶ ಮಾಡ್ತೇವೋ ಅದೇ ಬಳ್ಳಿಯ ಗಂಡು ಹೂವನ್ನು ತೆಗೆದುಕೊಳ್ಬೇಕು. ಈ ರೀತಿಯಾಗಿ ನಾವು ಮಾಡಿ ಕೇವಲ ಒಂದು ವಾರದಲ್ಲಿ ಈ ರೀತಿ ಕಾಯಿ ಕಚ್ಚುತ್ತೆ ಮತ್ತು ನಿಮ್ಮ ಪಾಲಿನೇಷನ್ ಸಕ್ಸಸ್ ಆಯಿತು ಅಂತ ನೀವು ನೋಡ್ಬೋದು. ಇದು ಸೆಲ್ಫಿಂಗ್ ಮಾಡಿರೋದು. ಈ ರೀತಿಯಾಗಿ ನಾವು ಕುಂಬಳಕಾಯಿಯಲ್ಲಿ ಪರಾಗಸ್ಪರ್ಶವನ್ನು ಮಾಡ್ತೇವೆ.